ಇನ್ನು ಹಾಸನದಲ್ಲಿ ಸತತವಾಗಿ ಗುಡ್ಡಗಳು ಕುಸಿತ ಆಗ್ತಾ ಇರೋದಕ್ಕೆ ಇದೀಗ ಹಾಸನ ಜಿಲ್ಲಾಡಳಿತ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಸಹಾಯವಾಣಿ ಆರಂಭ ಮಾಡಿದೆ. ಗುಡ್ಡ ಕುಸಿತಕ್ಕೆ ಸಂಬಂಧಪಟ್ಟಂತೆ ಹಾಸನ ಜಿಲ್ಲಾಡಳಿತ ಒಂದು ಸಹಾಯವಾಣಿ ಆರಂಭ ಮಾಡಿದೆ. ಸಕಲೇಶಪುರ ತಾಲೂಕಿನ ದೊಡ್ಡ ತಪ್ಪಲು ಭೂಪ್ರದೇಶದಲ್ಲಿ ಸತತ 3ನೇ ಬಾರಿಗೆ ಗುಡ್ಡ ಕುಸಿತ ಆಗಿತ್ತು. ಹೀಗಾಗಿ ಯಾರ್ಯಾರು ಈ ಒಂದು ಘಟನೆಯಲ್ಲಿ ಸಿಲುಕ್ತಾ ಇದ್ದಾರೆ, ಯಾರ್ಯಾರಿಗೆ ಪ್ರಯಾಣ ಮಾಡೋದಕ್ಕೆ ಅಂತ ಸಮಸ್ಯೆಗಳಾಗ್ತಾ ಇದೆ, ಯಾರ್ಯಾರು ಈ ಭಾಗದಲ್ಲಿ ಪ್ರಯಾಣವನ್ನು ಮಾಡ್ತಾ ಇದ್ದಾರೆ, ಇದೆಲ್ಲದಕ್ಕೂ ಫುಲ್ ಸ್ಟಾಪ್ ಇಡೋದಕ್ಕೆ, ಅದೇ ರೀತಿಯಾಗಿ ಯಾರ್ಯಾರು ಸಿಲುಕ್ತಾ ಇದ್ದಾರೆ ಅಂಥವರ ರಕ್ಷಣೆಗಾಗಿ ಹಾಸನ ಜಿಲ್ಲಾಡಳಿತ ಒಂದು ಸಹಾಯವಾಣಿ ಆರಂಭ ಮಾಡಿದೆ. ಎಲ್ಲಾದರೂ ಗುಡ್ಡ ಕುಸಿತ ಆಗಿದ್ದೇ ಆದರೆ, ಎಲ್ಲಾದರೂ ಹಾನಿಯಾಗಿದ್ದೇ ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ಕರೆ ಮಾಡಿ ಮಾಹಿತಿ ನೀಡೋದಕ್ಕೆ ಅಂತ ಜಿಲ್ಲಾಡಳಿತ ಸಹಾಯವಾಣಿ ಆರಂಭ ಮಾಡಿದೆ. ಸಕಲೇಶಪುರ, ಶಿರಾಡಿ ಹಾಗೂ ಮಂಗಳೂರಿಗೆ ಹೋಗುವಂತಹ ಸಂಚಾರ ಮಾರ್ಗಗಳನ್ನು ಬಂದ್ ಮಾಡಲಾಗಿದೆ. ಯಾರಿಗೂ ಕೂಡ ಸಂಚಾರಕ್ಕೆ ಅವಕಾಶವನ್ನು ಮಾಡಿಕೊಡಲಾಗ್ತಾ ಇಲ್ಲ. ಯಾಕಂದರೆ ಸತತ 3ನೇ ಬಾರಿಗೆ ಗುಡ್ಡ ಕುಸಿತ ಆಗಿರೋದ್ರಿಂದಾಗಿ ಸಾವು ನೋವುಗಳು ಆಗುವಂತಹ ಭಯ ಕೂಡ ಕಾಡ್ತಾ ಇದೆ. ಇನ್ನು ಅದೇ ರೀತಿಯಾಗಿ 3 ಲಾರಿ ಚಾಲಕರು, ಅದೇ ರೀತಿಯಾಗಿ ಕ್ಲೀನರ್ಗಳು ತಮ್ಮ ಜೀವವನ್ನು ಉಳಿಸ್ಕೊಂಡು ಅಲ್ಲಿಂದ ಪರಾರಿಯಾಗಿದ್ದರು. ಟ್ರಕ್ ಲಾರಿಗಳನ್ನು ಎಲ್ಲಿ ಗುಡ್ಡ ಕುಸಿತ ಆಗಿತ್ತು ಅಲ್ಲೇ ಬಿಟ್ಟು ಪರಾರಿಯಾಗಿದ್ದರು. ಇನ್ನು ಅದೇ ರೀತಿಯಾಗಿ ಕೂದಲೆಳೆ ಅಂತರದಲ್ಲಿ 6 ಜನ ತಮ್ಮ ಜೀವವನ್ನು ರಕ್ಷಣೆ ಮಾಡಿಕೊಂಡಿದ್ರು. ಹೀಗಾಗಿ ಸಂಚಾರದ ವ್ಯವಸ್ಥೆಯ ಮಾರ್ಗಗಳನ್ನು ಹಾಸನ ಜಿಲ್ಲಾಡಳಿತ ಬದಲಾವಣೆ ಮಾಡಿದೆ. ಎಲ್ಲೆಲ್ಲಿ ಗುಡ್ಡಗಳನ್ನು ಕಡಿದು ರಸ್ತೆ ಮಾಡಲಾಗಿತ್ತು ಅಲ್ಲಲ್ಲಿ ಪ್ರಯಾಣಕ್ಕೆ ನಿರ್ಬಂಧ ಹೇರಲಾಗಿದೆ. ಸಕಲೇಶಪುರ, ಹಾನುಬಾಳು, ಮೂಡಿಗೆರೆ, ಚಾರ್ಮಾಡಿ ಮೂಲಕವಾಗಿ ಮಂಗಳೂರಿಗೆ ಹೋಗೋದಕ್ಕೆ ಸೂಚನೆ ನೀಡಲಾಗಿದೆ. ಒಂದು ಬದಲಿ ರಸ್ತೆಯನ್ನು ಕೂಡ ಈಗಾಗಲೇ ಅವಕಾಶವನ್ನು ಮಾಡಿಕೊಡಲಾಗಿದೆ. ಸಕಲೇಶಪುರದಲ್ಲಿ ಯಾವುದೇ ಸಂದರ್ಭದಲ್ಲೂ ಕೂಡ ಹಾನಿಯಾದರೆ ತಕ್ಷಣವೇ ಜಿಲ್ಲಾಡಳಿತದ ಗಮನಕ್ಕೆ ತರೋದಕ್ಕೆ ಒಂದು ಸಹಾಯವಾಣಿಯನ್ನು ಈಗಾಗಲೇ ಆರಂಭ ಮಾಡಿರುವಂಥದ್ದು. ಹಾನಿ ಉಂಟಾಗಿದ್ದೇ ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ನೀಡೋದಕ್ಕೆ ಸಹಾಯವಾಣಿ ನಂಬರನ್ನು ಹಾಸನ ಜಿಲ್ಲಾಡಳಿತ ಪ್ರಕಟ ಮಾಡಿದೆ. ಎಲ್ಲಾದರೂ ಅವಘಡಗಳು ಸಂಭವಿಸಿದ್ದೇ ಆದರೆ ಕರೆ ಮಾಡಿ ಈ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಅಂತ ಇದೀಗ ಹಾಸನ ಜಿಲ್ಲಾಡಳಿತ ಒಂದು ವ್ಯವಸ್ಥೆಯನ್ನು ಮಾಡಿದೆ. ಸಹಾಯವಾಣಿ ನಂಬರನ್ನು ಆರಂಭ ಮಾಡಿ ಎಲ್ಲಾದರೂ ಸಮಸ್ಯೆಗಳು ಉಂಟಾಗಿದ್ದೇ ಆದರೆ, ಹಾನಿಗಳು ಉಂಟಾದರೆ, ಭೂಕುಸಿತ, ಗುಡ್ಡ ಕುಸಿತಗಳು ಆಗಿದ್ದೇ ಆದರೆ ಅದರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಅಂತ ಹಾಸನ ಜಿಲ್ಲಾಡಳಿತ ಕರೆ ಕೊಟ್ಟಿದೆ.